ಎಲ್ಲರಿಗೂ ನಮಸ್ಕಾರ. ಗೌರ್ಮೆಂಟ್ ಎಂಪ್ಲಾಯೀಸ್ ಅಂದರೆ 2025ಕ್ಕೆ ರಾಜ್ಯ ಸರ್ಕಾರಿ ನೌಕರರ ನಿರೀಕ್ಷೆಗಳೇನು ಅನ್ನೋದು ನೋಡೋದಾದ್ರೆ, ಏನು ಈ ಸರ್ಕಾರಿ ನೌಕರರ ನಿರೀಕ್ಷೆಗಳು? ಇವಾಗ 2024ನೇ ವರ್ಷ ಮುಗಿಯುತ್ತಾ ಬಂದಿದೆ. ವರ್ಷಾಂತ್ಯದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರು ಹಾಗೂ ರಾಜ್ಯ ಖಜಾಂಚಿ ಆಯ್ಕೆ ಚುನಾವಣೆ ಸಹ ನಡೆಯುತ್ತಿದೆ. ನಿಮಗೆ ಗೊತ್ತಿದೆ, ಡಿಸೆಂಬರ್ 27ರಂದು ನಡೆಯುವ ಈ ಚುನಾವಣೆ ಅಂದರೆ ಇವತ್ತು, ಓಕೆನಾ? ಸೊ ಈ ಚುನಾವಣೆಗೆ ರಾಜ್ಯ ಸರ್ಕಾರಿ ನೌಕರರ ಹಲವು ಭರವಸೆಗಳನ್ನು ನೀಡಲಾಗಿದೆ ಅಂತ ಕೂಡ ಹೇಳಲಾಗ್ತಿದೆ. ಈ ವರ್ಷ ರಾಜ್ಯ ಸರ್ಕಾರಿ ನೌಕರರ ಪ್ರಮುಖ ಬೇಡಿಕೆಯಾದ 7ನೇ ರಾಜ್ಯ ವೇತನ ಆಯೋಗದ ವರದಿಯನ್ನು ಸರ್ಕಾರ ಜಾರಿಗೊಳಿಸಿದೆ. ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ. 2025ರಲ್ಲಿ ಸರ್ಕಾರಿ ನೌಕರರ ನಿರೀಕ್ಷೆಗಳೇನು ಅನ್ನೋ ನೋಡೋದಾದ್ರೆ, ರಾಜ್ಯ ಸರ್ಕಾರಿ ನೌಕರರ ಸಂಘದ 24 ಮತ್ತು 29ನೇ ಅವಧಿಗೆ ಅಂದ್ರೆ ಚುನಾವಣೆ ಅಧ್ಯಕ್ಷ ಹುದ್ದೆಗೆ CS ಷಡಾಕ್ಷರಿ ಮತ್ತು ರಾಜ್ಯ ಖಜಾಂಚಿ ಸ್ಥಾನಕ್ಕೆ ಕೊಪ್ಪಳ ಜಿಲ್ಲಾಧ್ಯಕ್ಷರಾದ ನಾಗರಾಜ್ ಚುಮಣ್ಣನವರು ಅಭ್ಯರ್ಥಿಯಾಗಿದ್ದಾರೆ. CS ಷಡಾಕ್ಷರಿ ಅವರು ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ 2025ರಲ್ಲಿ ಸರ್ಕಾರಿ ನೌಕರರು ಯಾವ ನಿರೀಕ್ಷೆ ಇಟ್ಕೊಳ್ಬಹುದು ಎಂದು ಒಂದು ಮಾಹಿತಿಗಳನ್ನ ಕೂಡ ನೀಡಿದ್ದಾರೆ. ಅದರಲ್ಲಿ ನೋಡೋದಾದ್ರೆ NPS ರದ್ದತಿ. ಸೊ ಎಲ್ರಿಗೂ ಗೊತ್ತಿರೋದು, ಎಲ್ಲರೂ ಕೇಳ್ಕೊಂತ ಇರೋದು ಕೂಡ ನಮಗೆ NPSನ ಸ್ಟಾಪ್ ಮಾಡಿ OPSನ ಜಾರಿಗೆ ತನ್ನಿ ಅನ್ನೋದು ಒಂದು ಸರ್ಕಾರಿ ನೌಕರರ ಬೇಡಿಕೆಯಾಗಿದೆ ಅಲ್ವಾ? ಇಲ್ಲಿ CS ಷಡಾಕ್ಷರಿ ಅವರು ಮತ್ತು ನಾಗರಾಜ್ ಚುಮಣ್ಣನವರು ಸರ್ಕಾರಿ ನೌಕರರಿಗೆ ಭರವಸೆಗಳನ್ನು ನೀಡಿದ್ದಾರೆ. ಈ ಭರವಸೆಯಲ್ಲಿ ಇದು ಭರವಸೆಯಲ್ಲ, ಸಂಕಲ್ಪ ಅಂತ ಕೂಡ ಹೇಳಿದ್ದಾರೆ. ಅದರಲ್ಲಿ NPS ರದ್ದತಿ ಮೊದಲನೆಯದಾಗಿದೆ. ಸಂಘದ ಹೋರಾಟದ ಮೇರೆಗೆ ಈಗಾಗಲೇ OPS ಅನುಷ್ಠಾನಗೊಂಡಿರುವ ರಾಜ್ಯಗಳಿಗೆ ಭೇಟಿ ನೀಡಿ ಅಧ್ಯಯನ ನಡೆಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಲು ಅಪರ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚಿಸಿದ್ದು, ಡಿಸೆಂಬರ್ 2024ರ ಅಂತ್ಯದಲ್ಲಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸುವ ನಿರೀಕ್ಷೆ ಕೂಡ ಇದೆ. ಗೊತ್ತಿಲ್ಲ ಸಲ್ಲಿಸ್ತಾರಾ ಇಲ್ವಾ, ಓಕೆನಾ? ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಹಳೆಯ ಪಿಂಚಣಿ ಯೋಜನೆಯನ್ನು ಮರು ಜಾರಿಗೊಳಿಸಿ ಗುರಿ ತಲುಪುವುದೇ ನಿರ್ಣಾಯಕ ಹೋರಾಟ ಅಂತ ಹೇಳಿದ್ದಾರೆ. ಸೊ ಎಲ್ಲರೂ ಕೇಳ್ಕೊಂತೀರ ಹಾಗೆ ಈ ಒಂದು NPSನ ರದ್ದತಿ ಅಂದ್ರೆ NPSನ ಸ್ಟಾಪ್ ಮಾಡಿ OPSನ ನಾವು ತರ್ತೀವಿ ಅನ್ನೋದು ಕೂಡ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ, ಮತ್ತೆ ತರ್ತೀವಿ ಅಂತ ಕೂಡ ಅವರು ವಾದ ಮಾಡ್ತಾ ಇದ್ದಾರೆ. ಓಕೆ, ಇನ್ನೊಂದು ಆರೋಗ್ಯ ಯೋಜನೆ ಸಂಘದ ನಿರಂತರ ಪ್ರಯತ್ನದಿಂದ ರಾಜ್ಯ ಸರ್ಕಾರಿ ನೌಕರರಿಗೆ ಕರ್ನಾಟಕದ ರಾಜ್ಯ ಆರೋಗ್ಯ ಸಂಜೀವಿನಿ ಯೋಜನೆಯ ಮೂಲಕ ಕುಟುಂಬದ ಎಲ್ಲಾ ಸದಸ್ಯರಿಗೂ ಓಕೆನಾ ನಗದು ರಹಿತ ಚಿಕಿತ್ಸೆ ನೀಡುವ ಯೋಜನೆಯ ಸರ್ಕಾರಿ ಆದೇಶ ಆಲ್ರೆಡಿ ಹೊರಡಿಸಿದ್ದಾರೆ. ಓಕೆನಾ, ಶೀಘ್ರದಲ್ಲಿ ಈ ಯೋಜನೆಯನ್ನು ರಾಜ್ಯ ಸರ್ಕಾರಿ ನೌಕರರು ಹಾಗೂ ಕುಟುಂಬದ ಸದಸ್ಯರಿಗೆ ಸರ್ಕಾರ ಲೋಕಾರ್ಪಣೆ ಮಾಡಲಾಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಓಕೆನಾ, ಇದು ಒಂದು ಅಪ್ರೂವಲ್ ಕೊಟ್ಟಿದ್ದಾರೆ. ಇನ್ನು ಯಾವ್ಯಾವುದು ಅಂತ ನೋಡೋದಾದ್ರೆ 371J ವಿಶೇಷ ಸ್ಥಾನಮಾನ. ಭಾರತದ ಸಂವಿಧಾನ ಅನುಚ್ಛೇದ 371J ಏನಿದೆ, ಹೈದರಾಬಾದ್ ಕರ್ನಾಟಕ ಭಾಗದವರಿಗೆ ಮುಂಬಡ್ತಿಯ ಅವಕಾಶ ಕಲ್ಪಿಸುವುದು ಅಂತ ಕೂಡ ಅದೊಂದು ಪಾಯಿಂಟ್ ಕೂಡ ಇವರು ಹೇಳ್ತಾ ಇದ್ದಾರೆ. ಓಕೆನಾ, ಇದೆಲ್ಲ ಸೌಲಭ್ಯಗಳು ಬರುತ್ತೆ ಫ್ಯೂಚರ್ 2025ರಲ್ಲಿ ಒಂದು ಒಪ್ಪಿದೆ. ಓಕೆನಾ, ಇನ್ನು ವರ್ಗಾವಣೆ ಕಾಯ್ದೆ ಏನಿದೆ, ರಾಜ್ಯದ ವಿವಿಧ ಇಲಾಖೆಗಳಲ್ಲಿರುವ ABCD ವೃಂದ ಅಂದ್ರೆ ವರ್ಗಗಳ ಅಧಿಕಾರಿ, ಸರ್ಕಾರಿ ಅಧಿಕಾರಿ ಮತ್ತು ನೌಕರರಿಗೆ ಕೌನ್ಸಿಲಿಂಗ್ ವರ್ಗಾವಣೆ ಕಾಯ್ದೆಯನ್ನು ಜಾರಿಗೆ ತರುವುದು, ಇದು ಒಂದು ಕೂಡ ಪಾಯಿಂಟ್ ಆಗಿದೆ. ಓಕೆನಾ, ಇದನ್ನು ಕೂಡ 2025ರಲ್ಲಿ ನಿರೀಕ್ಷೆ ಮಾಡಬಹುದು ಅನ್ನೋದು ಇವರ ವಾದವಾಗಿದೆ. ಓಕೆನಾ, ಒಂದು ಆರೋಗ್ಯ ಸಂಜೀವಿನಿ ಆಲ್ರೆಡಿ ಅಪ್ರೂವಲ್ ಆಗಿದೆ. ಓಕೆನಾ, ಎರಡನೇದು NPS ರದ್ದತಿ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ OPS ಜಾರಿ ಮಾಡ್ತೀವಿ. ಓಲ್ಡ್ ಪೆನ್ಷನ್ ಸ್ಕೀಮ್ ಏನಿದೆ ಅದನ್ನ ಅದರಲ್ಲಿ ಈಗ NPS ಏನಾಗುತ್ತೆ, ನಿಮಗೆ ಶೇರ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಲ್ವಾ? OPS ಆಗಲ್ಲ. ಓಕೆನಾ, ಇಲ್ಲಿ ಸರ್ಕಾರದೇ ಮೇನ್ ಸರ್ಕಾರದ, ಇಲ್ಲಿ ಏನಾಗುತ್ತೆ ಒಟ್ಟಾರೆ ನೋಡೋದಾದ್ರೆ ಸರ್ಕಾರದ ಬೊಕ್ಕಸಕ್ಕೆ ಲಾಸ್ ಆಗುತ್ತೆ, ಆದ್ರೆ ಎಂಪ್ಲಾಯೀಸ್ಗೆ ಯಾವುದೇ ರೀತಿ ಮೋಸ ಆಗಲ್ಲ. ಇನ್ನು ತುಂಬಾ ಒಂದು ಅಮೌಂಟ್ ಸಿಗುತ್ತೆ ಅನ್ನೋದು ಒಂದು ಎಂಪ್ಲಾಯಿ ಅಂದ್ರೆ ನೌಕರರ ವಾದ ಆಗಿದೆ. ಓಕೆನಾ, ಸೊ ಇಲ್ಲಿ ಏನಾದ್ರೂ OPSನ ಜಾರಿಗೆ ತಂದ್ರೆ ಸರ್ಕಾರಕ್ಕೆ ಹೊರೆ ಆಗುತ್ತೆ ಅನ್ನೋದು ಒಂದು ಸರ್ಕಾರದ ವಾದ. ಸೊ ಕಾದ್ ನೋಡ್ಬೇಕು ಏನ್ ಮಾಡ್ತಾರೆ ಅಂತ. ಓಕೆನಾ, ಇನ್ನ ಶೀಘ್ರ ಅನುಷ್ಠಾನ. 7ನೇ ವೇತನ ಆಯೋಗದ 1ನೇ ವರದಿಯ ಶಿಫಾರಸಿನಂತೆ ಅನುಷ್ಠಾನಗೊಳ್ಳದೆ ಬಾಕಿ ಇರುವ ಎಲ್ಲಾ ಇತರೆ ಭತ್ಯೆ ಮತ್ತು ಸೌಲಭ್ಯಗಳನ್ನು ಜಾರಿಗೊಳಿಸಲು ಕ್ರಮ ತಗೋಬೇಕು. 7ನೇ ವೇತನ ಆಯೋಗದ 2ನೇ ವರದಿಯನ್ನು ಶಿಫಾರಸುಗಳನ್ನು ಅಂದ್ರೆ ಶೀಘ್ರ ಜಾರಿಗೊಳಿಸಲು ಕ್ರಮ ತಗೋಬೇಕು 2025ರಲ್ಲಿ ಅನ್ನೋದು ಇವರ ಬೇಡಿಕೆಯಾಗಿದೆ. ಓಕೆನಾ, ಇನ್ನೊಂದು ಕೌಶಲ್ಯ ತರಬೇತಿ. ರಾಜ್ಯದ ಸಮಸ್ತ ನೌಕರರಿಗೂ ಗುಣಮಟ್ಟದ ವೃತ್ತಿ ಕೌಶಲ್ಯ ತರಬೇತಿ ಕಾರ್ಯಗಳನ್ನು ಆಯೋಜಿಸುವುದು. ಓಕೆನಾ, 2025ರಲ್ಲಿ ಇವರ ಬೇಡಿಕೆ ಏನು ಅಂದ್ರೆ ಇದೊಂದು. ಓಕೆನಾ, ಎಲ್ಲರಿಗೂ ಟ್ರೈನಿಂಗ್ ಇಂಪಾರ್ಟೆಂಟ್ ಅಲ್ವಾ? ಈಗ ಎಕ್ಸಾಂಪಲ್ ಯಾರಿಗೋ ಒಬ್ಬರಿಗೆ ಸಿಸ್ಟಮ್ ಯೂಸ್ ಮಾಡಕ್ ಬರಲ್ಲ. ಕೆಲವೊಂದು ಗೌರ್ಮೆಂಟ್ ಆಫೀಸಲ್ಲಿ ನೀವೇ ನೋಡಿದ್ರೆ, ಓಕೆನಾ, ತುಂಬಾ ಸಿಸ್ಟಮ್ಸ್ ಇರುತ್ತೆ, ಲ್ಯಾಪ್ಟಾಪ್ ಕೊಡ್ತಾರೆ, ಯಾವುದೋ ಒಂದು ಸಿಸ್ಟಮ್ಗಳನ್ನ ಕೊಡ್ತಾರೆ, ಬಟ್ ಅದನ್ನ ಯೂಸ್ ಮಾಡಕ್ ಬರಲ್ಲ. ಸೊ ಆ ಒಂದು ಏನಿದೆ ನೌಕರರಿಗೆ ಗುಣಮಟ್ಟದ ಒಂದು ಒಳ್ಳೆ ಗುಣಮಟ್ಟದ ವೃತ್ತಿ ಕೌಶಲ್ಯ ತರಬೇತಿ ಕಾರ್ಯಾಗಾರಗಳನ್ನು ಆಯೋಜಿಸುವುದು ಒಂದು ಮೈನ್ ಟಾರ್ಗೆಟ್ ಆಗಿದೆ. ಓಕೆನಾ, ಒಟ್ಟಾರೆ NPSನ ರದ್ದು ಮಾಡಬೇಕು, OPSನ ಜಾರಿಗೆ ತರಬೇಕು ಅನ್ನೋದು ಒಂದು ಇವರ ಏನಾಗಿದೆ ಒಂದು ಭರವಸೆ ಆಗಿದೆ. ಓಕೆನಾ, ಸೊ ಅಂದ್ರೆ ನಾವು ಅದನ್ನ ಮಾಡ್ತೀವಿ 2025 ನಿರೀಕ್ಷೆಗಳು. ಓಕೆನಾ, ಇದೆಲ್ಲ ನಿರೀಕ್ಷೆಗಳು.
ಓಕೆನಾ. ಸೊ ಒಟ್ಟಾರೆ ಕಾದ್ ನೋಡಬೇಕು ಸರ್ಕಾರ ಯಾವ ರೀತಿ ಇದಕ್ಕೆ ಬೆಂಬಲಿಸುತ್ತೆ. ಬಟ್ ಇದರಲ್ಲಿ ನನಗೆ ತುಂಬಾ ಒಳ್ಳೇದು ಅನ್ಸಿದ್ದು ಓಕೆನಾ, ಒಂದು ಆರೋಗ್ಯ ಸಂಜೀವಿನಿ ಕರೆಕ್ಟ್. ಸೊ ಎಲ್ರಿಗೂ ಕೂಡ ಅವ್ರ ಫ್ಯಾಮಿಲಿ ಕೂಡ ಇಂಪಾರ್ಟೆಂಟು. ಆ ಕುಟುಂಬದ ಸದಸ್ಯರಿಗೆ ಒಂದು ಸರ್ಕಾರ ಲೋಕಾರ್ಪಣೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಓಕೆನಾ, ನೌಕರರು ಹಾಗೂ ಕುಟುಂಬದ ಸದಸ್ಯರಿಗೆ. ಅದು ಒಂದು ಕೂಡ ಗುಡ್ ನ್ಯೂಸ್, ಅದು ಆಲ್ರೆಡಿ ಅಪ್ರೂವಲ್ ಆಗಿದೆ ಓಕೆನಾ. ಸೊ ಆರೋಗ್ಯ ಸಂಜೀವಿನಿ ಒನ್ ಆಫ್ ದ ಗುಡ್ ಥಿಂಗ್ ಅಂತ ಕೂಡ ಹೇಳ್ಬೋದು. ಎರಡನೇದು, ಈ ಎಲ್ಲಾ ಒಂದು 371J ಆಗಿರ್ಬೋದು ಅಥವಾ ವರ್ಗಾವಣೆ ಕಾಯ್ದೆಗಿಂತ ಇಂಪಾರ್ಟೆಂಟ್ ಆಗಿರೋದು ಕೌಶಲ್ಯ ತರಬೇತಿ ಓಕೆನಾ. ರಾಜ್ಯದ ಸಮಸ್ತ ನೌಕರರಿಗೂ ಗುಣಮಟ್ಟದ ಒಂದು ವೃತ್ತಿ ಕೌಶಲ್ಯ ತರಬೇತಿ ಕೊಡಬೇಕು. ಆವಾಗ ಅಟ್ಲೀಸ್ಟ್ ಒಂದು ವರ್ಕ್ ಪ್ರೋಸೆಸ್ ಏನಿದೆ ಅಲ್ಲಿ ನಿಮಗೆ ಇಂಪ್ರೂವ್ಮೆಂಟ್ ಕಾಣುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿದೆ ಓಕೆನಾ. ಒಟ್ಟಾರೆ ಇನ್ನೊಂದು ಶೀಘ್ರ ಅನುಷ್ಠಾನ ಅಂದ್ರೆ ಒಂದು ಕೆಲವೊಂದು ಭತ್ಯೆಗಳೇನಿದೆ ಅದೊಂದು ಸೌಲಭ್ಯಗಳನ್ನ ಜಾರಿಗೊಳಿಸಬೇಕು ಅನ್ನೋದು ಅವರ ಒಂದು ಬೇಡಿಕೆ ಆಗಿದೆ. ಸೊ ಇದಕ್ಕೆ ಸರ್ಕಾರ ಯಾವ ರೀತಿ ಒಂದು ಸ್ಪಂದಿಸುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗತ್ತೆ ನಾವು ಓಕೆನಾ. ಸೊ ಒಟ್ಟಾರೆ ಇಷ್ಟು ಒಂದು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ ಈ ಒಂದು ಸರ್ಕಾರಿ ನೌಕರರು. ಈ ಒಂದು ನಿರೀಕ್ಷೆಗಳ ಬಗ್ಗೆ ಅಂದ್ರೆ ಈ ಟ್ರೈನಿಂಗ್ ಆಗಿರ್ಬೋದು, ಅಂದ್ರೆ ವೃತ್ತಿ ಕೌಶಲ್ಯ ನೀಡಿದ ಟ್ರೈನಿಂಗ್ ಆಗಿರ್ಬೋದು, ಅಥವಾ ಯಾವ ಒಂದು ಬೇಡಿಕೆ ಕೊಟ್ಟರೆ ಈ ನೌಕರರಿಗೆ ಒಳ್ಳೇದಾಗುತ್ತೆ ಅಥವಾ ಒಂದು ಜನಕ್ಕೆ ಒಳ್ಳೇದಾಗುತ್ತೆ ಅನ್ನೋದನ್ನ ಈ ವಿಡಿಯೋ ಕಮೆಂಟ್ ಮುಖಾಂತರ ತಿಳಿಸಿ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.